ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಪ್ರಧಾನಿ ಮೋದಿಯೇ ಭೇಟಿಯಾಗಿದೆ. ಈಗ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಾರತ ಪಾಕಿಸ್ತಾನ ಮಧ್ಯೆ ಈಗ ಯುದ್ಧ ಕದನ ವಿರಾಮ ಆಗಿದೆ. ಪ್ರಧಾನಿ ಮೋದಿಯೇ ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಂಬರ್ 2 ಪೊಸಿಷನ್. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಈಗ ಪ್ರಧಾನಿ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇನ್ಮೇಲೆ ಮತ್ತೊಂದಿಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ, ಒಂದಿಷ್ಟು ಸಭೆಗಳು ಕೂಡ ನಡೆಯುತ್ತೆ. ಕಾರಣ 12ನೇ ತಾರೀಕಿಗೆ ಬಹಳ ಮಹತ್ವದ್ದಾಗತ್ತೆ. 12ನೇ ತಾರೀಕಿಗೆ ಮೀಟಿಂಗನ್ನು ಮಾಡುವಂಥದ್ದು ಇದೆಯಲ್ಲ, ಆ ವೇಳೆ ಯಾವ ರೀತಿಯಾದಂಥ ಕಂಡೀಷನ್ಸನ್ನು ಇಡುತ್ತೆ ಭಾರತ, ಏನು ಎಚ್ಚರಿಕೆಯನ್ನು ಕೊಡುತ್ತೆ ಪಾಕಿಸ್ತಾನಕ್ಕೆ, ಇವೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಇದು ಅತಿ ಮುಖ್ಯವಾಗಿ ಇರುತ್ತೆ ಅಲ್ವಾ ರವೀಶ್. ವಿಚಾರದಲ್ಲಿ ಭಾರತ ಈಗ ಸಭೆಗಳನ್ನು ಮಾಡ್ತಾ ಇದೆ, ಇನ್ನೂ ಕೂಡ ಸಭೆಗಳನ್ನು ಮಾಡುತ್ತೆ. ಕಾರಣ 12ನೇ ತಾರೀಕಿಗೆ ಸ್ಪಷ್ಟವಾಗಿರುವಂಥ ಮಾತುಕತೆಗಳಾಗಬೇಕು, ಕಂಡೀಷನ್ಸ್ಗಳಾಗಬೇಕು. ಅದಾದ ನಂತರವೇ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಇಲ್ಲದೇ ಇದ್ರೆ ಕೂಡುದು ಅನ್ನುವಂಥ ನಿಟ್ಟಿನಲ್ಲಿ. ಅರುಣ್, ಖಂಡಿತವಾಗಿ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಈ ಬಾರಿ ಒಂದು ರೀತಿಯಲ್ಲಿ ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆ ದಾಳಿಯನ್ನು ಕೂಡ ಒಂದು ರೀತಿಯಲ್ಲಿ ಕರಾರುವಕ್ಕಾಗಿ ನಡೆಸಿರ್ತಕ್ಕಂಥದ್ದು. ಏಕೆಂದರೆ ಆ ಒಂದು ಪಹಲ್ಗಾಮ್ ಆ ಒಂದು ಅಟ್ಯಾಕ್ ಆದ ಬಳಿಕ ಎಲ್ಲ ಒಂದು ಕಡೆ ಆ ಒಂದು ಭಯೋತ್ಪಾದಕರ ವಿಚಾರದಲ್ಲಿ ಪಾಕಿಸ್ತಾನ ನಡೆದುಕೊಳ್ಳತಕ್ಕಂಥ ರೀತಿಯೂ ಕೂಡ ಒಂದು ರೀತಿಯಲ್ಲಿ ಭಾರತಕ್ಕೆ ಒಂದು ರೀತಿ ಅಸಹ್ಯನಂತೂ ಕೂಡ ತಂದಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ನಡೆಸಿ ಸಾಕಷ್ಟು ಒಂದು ರೀತಿಯಲ್ಲಿ ಆ ಒಂದು ಬಗ್ಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಭಾರತ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ಒಂದು ರೀತಿಯಲ್ಲಿ ಸರಣಿ ಸಭೆಗಳು ನಡೆದಾದ ಬಳಿಕ ಈ ಒಂದು ದಾಳಿ ವಿಚಾರ ಆಗಿರ್ಬೋದು, ನಿರ್ಬಂಧ ವಿಚಾರ ಎಲ್ಲವನ್ನೂ ಕೂಡ ಹಾಕಿದ್ರು. ಹಾಗಾಗಿ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಯಾಕೆಂದರೆ ಮೋದಿಯವರ ಗಮನಕ್ಕೆ ಮತ್ತು ಮೋದಿಯವರ ನೇತೃತ್ವದಲ್ಲಿ ಮಾತುಕತೆ ನಡೆದಿರ್ತಕ್ಕಂಥ ಹಿನ್ನೆಲೆ ಆದರೆ ಎರಡೂ ದೇಶಗಳು ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಮುಂದಿನ ನಡೆಗಳು ಏನೇ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಿಯವರ ನೇತೃತ್ವದಲ್ಲಿ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಅಜಿತ್ ದೋವಲ್ ಅವರು ಪ್ರಧಾನಿ ನಿವಾಸಕ್ಕೆ ತೆರಳಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಕೂಡ. ಆದರೆ ಮುಂದೆ ಭಾರತದ ನಿಲುವು ಹೇಗಿರಬೇಕು, ಅಂದರೆ ಯಾವ ವಿಚಾರದಲ್ಲಿ ಖಡಕ್ಕಾಗಿ ಒಂದು ರೀತಿಯಲ್ಲಿ ನಮಗೆ ಬೇಕು ಇದು ಬೇಡ ಅನ್ನೋದನ್ನು ನಿಲುವನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ದಿಟ್ಟ ನಿಲುವನ್ನು ತಾಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲೇ ಭಾರತ ನಡೆದುಕೊಳ್ಳುವಂಥದ್ರ ಬಗ್ಗೆ ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇರತಕ್ಕಂಥದ್ದು. ಜೊತೆಗೆ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳು ಕೂಡ ನೋಡ್ತಾ ಇದೆ, ಅಂದರೆ ಭಾರತದ ನಿಲುವು ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ. ಹಾಗಾಗಿ ಮುಂದೆ ಈ ಮಾತುಕತೆ ಮೇ 12ರ ನಂತರ ಆ ಒಂದು ಮಾತುಕತೆ ಬಳಿಕ ಭಾರತದ ನಿಲುವು ಮತ್ತು ಷರತ್ತುಗಳು ಏನು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅರುಣ್.